ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯಾಗಿರುವಂಥ ಬಾರ್ಡರ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಇದು ಒಂದು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ, ಹೊಸ ರೀತಿಯಾಗಿರುವಂಥ ಡಿಸೈನು. ಈ ಸ್ಕ್ವೇರ್ ಶೇಪಲ್ಲಿ ಬರುವಂಥ ಬಾರ್ಡರ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ನೋಡಿ, 6 ಎಳೆ ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಾದಮೇಲೆ ಈಗ 4 ಚೈನ್ಸನ್ನು ಹಾಕ್ಕೊಳ್ಳೋಣ. 1 2 3 4 ಈ ರೀತಿ 4 ಚೈನ್ಗಳನ್ನು ಹಾಕ್ಕೊಂಡು ಈಗ ನೋಡಿ, ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ಈ ರೀತಿ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಒಂದು 4 ಚೈನ್ ಅಷ್ಟು ಗ್ಯಾಪನ್ನು ಬಿಟ್ಟು, ಇವಾಗ ಏನು 4 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಷ್ಟೇ ಗ್ಯಾಪಲ್ಲಿ ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಉದ್ದನೆ ಹೇಳ್ಕೊಳ್ಳಿ. ಈ ಡಬಲ್ ಕ್ರೋಶ ಒಂದು ಸ್ವಲ್ಪ ಉದ್ದನೆ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತು ಈ 2 ಇರುತ್ತಲ್ವ, ಆ 2 ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಶೇಪಿಗೆ ಬರುತ್ತೆ. ಈ ರೀತಿಯಾಗಿ ಸರಿಯಾಗಿ ಬಂದಿದೆ ನೋಡಿ, ಈ ರೀತಿ ಇರಬೇಕು. ಈ 4 ಚೈನ್ ಏನು ಹಾಕ್ಕೊಂಡಿರ್ತೀವಲ್ವ ಅಷ್ಟೇ ಉದ್ದನೆ ಇಲ್ಲೂ ಡಬಲ್ ಕ್ರೋಶ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇವಾಗ ಹಾಕಿರುವಂಥ ಡಬಲ್ ಕ್ರೋಶಕ್ಕೇ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಕ್ರೋಶ ಮೇಲೆ 3 ದಾರ ಇದೆ ಅಲ್ವಾ, 3 ಒಂದು ಮಾಡ್ಕೋಬೇಕು. ಈ ರೀತಿ 3 ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು 6 ಸಾರಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ಡಿಸೈನ್ ಒಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಕೋದಂತೂ ತುಂಬಾ ಈಸಿ. ಯಾರು ಬೇಕಾದರೂ ಈ ಡಿಸೈನ ನೀವು ಟ್ರೈ ಮಾಡ್ಬೋದು. ನೋಡಿ, ಅದೇ ರೀತಿ ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ಕ್ರೋಶ ಮೇಲೆ ದಾರ ತೊಗೊಳೋದು, ಅದೇ ಡಬಲ್ ಕ್ರೋಶಕ್ಕೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು 3 ದಾರನ ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ನಾನು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊತೀನಿ. ನೋಡಿ, ಈಗ 5 ಹಾಫ್ ಡಬಲ್ ಕ್ರೋಶ ಆಗಿದೆ. ಇದು 6ನೇ ಹಾಫ್ ಡಬಲ್ ಕ್ರೋಶ. ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ಈಗ ಸೀರೆನ ಸ್ವಲ್ಪ ಬ್ಯಾಕ್ ಸೈಡಿಗೆ ಈ ರೀತಿಯಾಗಿ ತಿರುಗಿಸ್ಕೊಂಡು ಅಲ್ಲಿ ಒಂದು ಚೈನನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇವಾಗ ಮಾಡಿರುವಂಥ 6 ಹಾಫ್ ಡಬಲ್ ಕ್ರೋಶ ಇರುತ್ತಲ್ವ, ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶದ ಮೇಲೇನೂ ಒಂದೊಂದು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ಡಿಸೈನ್ ಹಾಕಬೇಕಾದ್ರೆ ನಿಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ. ಕಂಪ್ಲೀಟ್ ಆದಮೇಲೆ ಇವಾಗಲೂ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ, ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶದ ಮೇಲೇನೂ ಒಂದು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಬಿಗಿನರ್ಸು ಸಹ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಕೆಲವೊಬ್ಬರಿಗೆ ಕುಚ್ಚು ಇಷ್ಟ ಇರೋದಿಲ್ಲ, ಒಂದು ಯೂನಿಕ್ ಡಿಸೈನ್ ಬೇಕು ಅಂತಿರ್ತಾರೆ, ಅಂಥವ್ರಿಗೆ ಈ ಡಿಸೈನ್ಸನ್ನು ನಾವು ಟ್ರೈ ಮಾಡ್ಬೋದು. ತುಂಬ ಕಡಿಮೆ ಬೀಡ್ಸನ್ನು ಸಹ ಯೂಸ್ ಮಾಡಿಕೊಂಡು ಈ ಡಿಸೈನನ್ನು ನಾವು ಟ್ರೈ ಮಾಡ್ತಾಯಿದ್ದೀವಿ. ನೋಡಿ, ಅದೇ ರೀತಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ರೀತಿ 6 ಹಾಫ್ ಡಬಲ್ ಕ್ರೋಶ ಆಗಿದೆ ನೋಡಿ. ಈಗ ಮತ್ತೆ ಸೀರೆನ ಮುಂದಕ್ಕೆ ತಿರುಗಿಸ್ಕೋಬೇಕು. ಈ ರೀತಿಯಾಗಿ ಮುಂದಕ್ಕೆ ತಿರುಗಿಸ್ಕೊಂಡು ಇವಾಗ ನಾವು ಒಂದು ಚೈನ್ ಆದರೂ ಹಾಕ್ಕೋಬೋದು ಅಥವಾ ಒಂದು ಸ್ಮಾಲ್ ಬೀಡಾದರೂ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ನೋಡಿ, ಮತ್ತೆ ಸೇಮ್ ಅದೇ ರೀತಿಯಾಗಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಕೆಳಗಿರುವಂಥ 6 ಹಾಫ್ ಡಬಲ್ ಕ್ರೋಶ ಇರುತ್ತಲ್ವ, ಅದೆಲ್ಲ ಗ್ಯಾಪಿಗೂ ಇವಾಗ ಮತ್ತೆ 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಡಿಸೈನ್ ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಒಂದು ರೀತಿ ಮ್ಯಾಟ್ ಡಿಸೈನ್ ರೀತಿಯಲ್ಲಿ ಬರುತ್ತೆ. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸ್ವಲ್ಪನೂ ಸಹ ಡಿಸೈನು ಆ ಕಡೆ ಈ ಕಡೆ ಆಗೋದಿಲ್ಲ. ತುಂಬಾ ಚೆನ್ನಾಗಿ ನೋಡಲಿಕ್ಕಂತೂ, ಕಂಪ್ಲೀಟ್ ಆದಮೇಲೆ ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, 6 ಹಾಫ್ ಡಬಲ್ ಕ್ರೋಶ ಆಗಿದೆ. ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಈ ಡಿಸೈನ್ ಈ ರೀತಿಯಾಗಿ ಬರಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು ಇಲ್ಲಿ 3 ಚೈನನ್ನು ಹಾಕ್ಕೊತೀವಿ. 4 ಚೈನ್ಸನ್ನು ಹಾಕ್ಕೊಂಡಿದ್ದೀವಿ. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನೋಡಿ
ಈ ರೀತಿಯಾಗಿ ಸ್ವಲ್ಪ ಲೆಫ್ಟ್ ಸೈಡಿಗೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಸ್ವಲ್ಪ ಆದಷ್ಟು ಉದ್ದನೇ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಉದ್ದ ತೊಗೊಂಡಿದ್ದೀನಿ. ನಿಮಗೆ ಇಲ್ಲಿ ಇಷ್ಟು ಉದ್ದ ಮಾಡ್ಕೊಳೋ ಕಷ್ಟ ಆಗುತ್ತೆ ಅನ್ನೋದಾದರೆ ಟ್ರಿಬಲ್ ಕ್ರೋಶನ್ನೇ ಮಾಡ್ಕೋಬೋದು. ಡಿಸೈನ್ ಈ ರೀತಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ರೀತಿಯಲ್ಲಿ. ಹೀಗಿದಾದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಇವಾಗ ಮಾಡ್ಕೊಂಡಿರೋಂಥ ಡಬಲ್ ಕ್ರೋಶಕ್ಕೇ 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಿಮಗೆ ಇನ್ನೊಂದು ಸ್ವಲ್ಪ ಡಿಸೈನ್ ದೊಡ್ಡದಾಗಿ ಬೇಕು ಅನ್ನೋದಾದರೆ ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ಲ, ಅದರ ಬದಲಿಗೆ ನೀವು ಬೇಕು ಅಂದರೆ ಒಂದು 7 ಅಥವಾ 8 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೋದು. ಆವಾಗ ಕೌಂಟಿಂಗ್ ಜಾಸ್ತಿ ಆಗುತ್ತಲ್ವ, ಡಿಸೈನು ಸಹ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ರೀತಿ 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ಸೀರೆನ ಮತ್ತೆ ಹಿಂದಕ್ಕೆ ತಿರುಗಿಸ್ಕೋಬೇಕು. ಸ್ವಲ್ಪ ಡಿಸೈನ್ ಏನಿದೆ ಅಲ್ವ ಅಲ್ಲಿವರೆಗೂ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ಡಿಸೈನು ಮೈಸೂರು ಸಿಲ್ಕಿಗಾಗಿರ್ಬೋದು ಅಥವಾ ಕಾಟನ್ ಸ್ಯಾರೀಸ್ಗಾಗಿರ್ಬೋದು, ಸಿಂಪಲ್ ಸ್ಯಾರೀಸ್ಗಾಗಿರ್ಬೋದು ಈಸಿಯಾಗಿ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೈಸೂರು ಸಿಲ್ಕಿಗೆ ತುಂಬ ಗ್ರ್ಯಾಂಡಾಗಿ ಬೇಡ ಅನ್ನೋವಂಥವ್ರು ಈ ರೀತಿಯಾಗಿ ಸಿಂಪಲ್ಲಾಗಿ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಿ ಅದೇ ರೀತಿ ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಏನು 6 ಹಾಫ್ ಡಬಲ್ ಕ್ರೋಶ ಇರುತ್ತಲ್ಲ ಅದೇ ಗ್ಯಾಪಲ್ಲೇ ಮತ್ತೆ ಸೇಮ್ 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಮುಂದಕ್ಕೆ ತಿರುಗಿಸ್ಕೊಂಡು ಒಂದು ಬೀಡನ್ನು ಹಾಕ್ಕೋಬೇಕು. ಇಲ್ಲಿ ನಿಮಗೆ ಬೀಡ್ ಬೇಡ ಅನ್ನೋದಾದರೆ ಒಂದು ಚೈನನ್ನು ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೋದು. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಅದೇ ರೀತಿಯಾಗಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ಹಾಫ್ ಡಬಲ್ ಕ್ರೋಶದ ಬದಲಿಗೆ ನೀವು ಸಿಂಗಲ್ ಕ್ರೋಶನೂ ಟ್ರೈ ಮಾಡ್ಬೋದು. ಡಿಸೈನ್ ಒಂದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ, ಹಾಕಿರೋ ಡಿಸೈನ್ ಕಾಣಿಸೋದಿಲ್ಲ, ಹಾಗಾಗಿ ಈ ರೀತಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಕ್ರೋಶ ಮೇಲೆ ದಾರ ತಗೊಂಡು ಗ್ಯಾಪಲ್ಲಿ ಹೋಗಿ ದಾರ ನೆಲ್ಕೊಂಡು ಬಂದರೆ ಕ್ರೋಶ ಮೇಲೆ 3 ದಾರ ಇರುತ್ತೆ, ಆ 3ಅನ್ನು ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಈ ರೀತಿಯಾಗಿ ಇಟ್ಕೊಳ್ಳಿ. ಫಸ್ಟು ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಒಂದು ಪಾಯಿಂಟ್ ಅಷ್ಟು ನಾವು ಲೆಫ್ಟ್ ಸೈಡಿಗೆ ಈ ರೀತಿಯಾಗಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ದೊಡ್ಡದಾಗಿರುವಂಥ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತು 2 ಒಂದು ಮಾಡ್ಕೊಳ್ಳಿ. ಅದೇ ರೀತಿ ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಒಂದು ಚೈನನ್ನು ಹಾಕ್ಕೊಂಡು 6 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಒಂದು ಚೈನನ್ನು ಹಾಕ್ಕೊಂಡು 6 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು 6 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಮುಂದಕ್ಕೆ ತಿರುಗಿಸ್ಕೊಂಡ್ಮೇಲೆ ಒಂದು ಬೀಡನ್ನು ಹಾಕ್ಕೊಂಡು 6 ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಬರುತ್ತೆ ನೋಡಿ. ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನೋಡಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಂದಿದೆ ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ, ನೋಡಲಿಕ್ಕಂತೂ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ನಾನು ಆಗಲೇ ಹೇಳ್ದಾಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ಗಂತೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ರೀತಿ ಡಿಸೈನ್ಸನ್ನು ನೀವು ಬೇಕು ಅಂದರೆ ಟ್ರೈ ಮಾಡ್ಬೋದು. ಈ ಡಿಸೈನ್ಗೆ ನಾವು 400ಇಂದ 450ವರೆಗೂ ಚಾರ್ಜಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಜಸ್ಟ್ ಥ್ರೆಡ್ಡಲ್ಲೇ ಹಾಕಿರೋದ್ರಿಂದ ನೋಡಲಿಕ್ಕೂ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಬೇಕು ಅಂದರೆ ನೀವು ಜಸ್ಟು ಇಲ್ಲಿ ಮಿಡಲಲ್ಲಿ ಅಲ್ಲಲ್ಲಿ ಕುಚ್ಚನ್ನು ಸಹ ನೀವು ಕಟ್ಕೋಬೋದು, ಒಂದು 4 ಆರ್ಚಸನ್ನು ಬಿಟ್ಬಿಟ್ಟು. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.